ನಮಸ್ತೆ ಫ್ರೆಂಡ್ಸ್, ಗೌರಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾವು ಮಾಡ್ತಿರೋಂಥ ರೆಸಿಪಿ 1 kg ಲೆಗ್ ಪೀಸಿನ ಚಿಕನ್ ಗ್ರೇವಿ. ವಿಡಿಯೋ ಕೊನೆ ತನಕ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿರಿ, 1 kg ಚಿಕನ್ ಲೆಗ್ ಪೀಸ್ ತೊಗೊಂಡ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ, ಪುಡಿ ಉಪ್ಪು. ಇದನ್ನು ನಾವು ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕಲ್ಲ, ಹಂಗಾಗಿಬಿಟ್ಟು ಪುಡಿ ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ 1 ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀವಿ. ಗರಂ ಮಸಾಲ ಹಾಕಿದ ಮೇಲೆ ಕಸ್ತೂರಿ ಮೆಂತ್ಯ ಕೂಡ ಹಾಕ್ಕೊಂಡಿದ್ದೀವಿ. ಕಸ್ತೂರಿ ಮೆಂತ್ಯ ಮತ್ತು ಇಲ್ಲಿ ನೋಡಿ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿದ್ದೀವಿ. ಒಂದು 4 ಸ್ಪೂನಷ್ಟು ಮೊಸರು ಕೂಡ ಹಾಕ್ಕೊತಾ ಇದ್ದೀವಿ. ಇದಿಷ್ಟು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರೋಂಥ ಮಸಾಲ ಚಿಕನ್ನಿಗೆ ಎಲ್ಲ ಕಡೆಗೂ ಚೆನ್ನಾಗಿ ಬೆರಿಬೇಕು. ಆ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ರೆಸ್ಟಿಗೆ ಬಿಡೋಣ. ಬಿಟ್ಟ ಮೇಲೆ ಇಲ್ಲಿ ಮಸಾಲ ಪದಾರ್ಥ ಬಂದುಬಿಟ್ಟು ಹುರ್ಕೋಬೇಕಾಗುತ್ತೆ ನಾವು ಈ ಗ್ರೇವಿ ಮಾಡೋದಕ್ಕೆ. ಅದಕ್ಕೆ ಒಂದು ಬಾಣಲೆ ಇಟ್ಬಿಟ್ಟು ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀವಿ. ಒಣಮೆಣ್ಸಿಕಾಯಿ ಹುರ್ಕೊಳೋವಾಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೋಬೇಕು. ಮತ್ತು ಡ್ರೈ ಮಸಾಲ ಬಂದುಬಿಟ್ಟು ಚಕ್ಕೆ, ಏಲಕ್ಕಿ, ಲವಂಗ, ಕಾಳು ಮೆಣಸು ಮತ್ತು ಸೋಪ್ ಕಾಳು, ಒಂಚೂರು ಕಲ್ಲುವ ಹಾಕ್ಕೊಂಡಿದ್ದೀವಿ. ಮತ್ತು ಧನ್ಯ ಕಾಳು ಬಂದುಬಿಟ್ಟು 4 ಸ್ಪೂನ್ ಅದಾವೆ. ಇದಿಷ್ಟನ್ನು ಡ್ರೈ ಆಗಿ ಹುರ್ಕೋಬೇಕು. ಈಗ ಇದಿಷ್ಟು ಹುರ್ಕೊಂಡ್ಮೇಲೆ ನಾವಿಲ್ಲಿ ಹಸಿ ಶುಂಠಿ ಹಾಕ್ಕೊಂಡಿದ್ದೀವಿ. ಮತ್ತೊಂದು 3 ರಿಂದ 4 ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ. 2 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀವಿ. ಇದಿಷ್ಟನ್ನು ಕೈ ಬಿಡದರಾಗಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ನಾವು ಎಣ್ಣೆಯನ್ನು ನೆಕ್ಸ್ಟ್ ಹಾಕಿಲ್ಲ, ಸ್ಟಾರ್ಟಿಂಗ್ ಏನು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ವಲ್ಲ ಅಷ್ಟೇ. ನೋಡಿ, ಈ ರೀತಿ ಡ್ರೈ ಆಗಿನೇ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ಅವು ಧನ್ಯಕಾಳು ಚಿಕ್ಕವು ಆಗ್ತಾವಲ್ಲ, ಬೇಗ ಒತ್ತು ಬಿಡ್ತವೆ. ಅದಕ್ಕೋಸ್ಕರ ನಾವು ಮಿಕ್ಸ್ ಮಾಡ್ತಾನೆ ಹುರ್ಕೋಬೇಕು. ಇಷ್ಟು ಹುರ್ಕೊಂಡ್ಮೇಲೆ ನಾವಿಲ್ಲಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀವಿ. ಅದು ತಣ್ಣಗಾಗೋದಕ್ಕೆ ಒಂದು 5 ನಿಮಿಷ ಬಿಡೋಣ. ಯಾವುದೇ ಮಸಾಲೆ ಆಗಲಿ ಬಿಸಿ ಇದ್ದಾಗೆ ರುಬ್ಬಿದರೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಂಡ್ಬಿಟ್ಟು ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀವಿ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡ್ಬಿಟ್ಟು ನೈಸಾಗಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಇವಾಗ ಮತ್ತೆ ಚಿಕನ್ ಗ್ರೇವಿ ಮಾಡೋದಕ್ಕೆ ಸ್ಟವ್ ಹಚ್ಚಿ ಒಂದು ಬಾಣಲೆ ಕೂಡ ಇಟ್ಕೊಂಡಿದ್ದೀವಿ. ಬಾಣಲೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೋಬೇಕು. ನೋಡಿ, ಈ ರೀತಿ ಎಣ್ಣೆ ಬಿಸಿ ಆಗಬೇಕು ಚೆನ್ನಾಗಿ. ಎಣ್ಣೆ ಬಿಸಿ ಆದಮೇಲೆ ನಾವಿಲ್ಲಿ ಚಿಕನನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೋಬೇಕು. ನೋಡಿ, ಈ ರೀತಿ ನಾವಿಲ್ಲಿ ಒಂದೊಂದಾಗಿ ಹಾಕ್ಕೊತಾ ಇದ್ದೀವಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗೇ ಎಣ್ಣೆ ಚೆನ್ನಾಗಿ ಕಾದ ನಂತರ ಹಾಕ್ಕೊಳ್ಳಿ. ಮತ್ತು ಉಳಿದಿರೋಂಥ ಮಸಾಲ ಕೂಡ ಅದಕ್ಕೇನೆ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಕುದಿಯೋಕ್ಕೆ ಬಿಡೋಣ. ನಾವೇನೋ ಚಿಕನ್ನ ಮಸಾಲ ಹಚ್ಚುವಾಗ ಮಾತ್ರ ಉಪ್ಪು ಹಾಕ್ಕೊಂಡಿದ್ವಲ್ಲ, ಈಗ ನೆಕ್ಸ್ಟ್ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ನೋಡಿ, ಚೆನ್ನಾಗಿ ಕುದೀತಾ ಇದ್ದಾವೆ. ಇವನ್ನೆಲ್ಲ ಚೆನ್ನಾಗಿ ಇನ್ನೊಂದು ಟೈಮು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ರೀತಿ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆಲ್ಲೇ ಚಿಕನನ್ನು. ನೋಡಿ, ಈ ರೀತಿ ನಾವು ನೀರು ಹಾಕಿದ ಮೇಲೆ ಬೇಗ ಬೇಯಲ್ಲ ಅದು ಚಿಕನ್. ಅದಕ್ಕೆ ಎಣ್ಣೆಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಗ್ರೇವಿಯಲ್ಲಿ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಹಂಗೆ ಇರುತ್ತೆ ಚಿಕನಿಂದು. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲ ಹಾಕ್ಕೊಳ್ಳೋಣ. ಈ ಮಸಾಲ ಹಾಕ್ಕೊಂಡ್ಮೇಲೆ ನಾವು ಮತ್ತೆ ಮಿಕ್ಸಿ ಜಾರಲ್ಲಿ ಮಸಾಲ ಮಿಕ್ಕಿತ್ತಲ್ಲ ಅದು ಕೂಡ ನೀರು ಹಾಕ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀವಿ. ನೋಡಿ, ನಾವು ಎಕ್ಸ್ಟ್ರಾ ನೀರೇನು ಸೇರಿಸಿಲ್ಲ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡ್ಕೊಂಡು ಸೇರಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಮತ್ತೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ. ಈಗ ಕುದಿಯೋದಕ್ಕೆ ಕೂಡ ಬಿಟ್ಟಿದ್ದೀವಿ. ಟೊಮೊಟೊ 1-2 ಹೆಚ್ಚಿಟ್ಕೊಂಡಿದ್ವಿ, ಅದಕ್ಕೆ ಕೂಡ ಹಾಕ್ಕೊತಾ ಇದ್ದೀವಿ. ನಾವಿಲ್ಲಿ ಮೊಸರು ಹಾಕಿದ್ರಿಂದ ಟೊಮೊಟೊ ಜಾಸ್ತಿ ಹಾಕಿಲ್ಲ. ಇಲ್ಲಿ 1 ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀವಿ. ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಎರಡನ್ನೂ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವಿಲ್ಲಿ ಧನ್ಯ ಪುಡಿ ಹಾಕಿಲ್ಲ, ಧನ್ಯ ಕಾಳು ಹಾಕಿದ್ವಲ್ಲ ಅದಕ್ಕೋಸ್ಕರ ಧನ್ಯ ಪುಡಿ ಹಾಕ್ಕೊಂಡಿಲ್ಲ. ಟೊಮೊಟೊ ಮೊಸರು ಹಾಕಿದಾಗ ಟೊಮೊಟೊ ಕಮ್ಮಿ ಹಾಕ್ಕೊಳ್ಳಿ, ಯಾವುದೇ ರೆಸಿಪಿ ಆಗಲಿ. ಇವಾಗ ಚೆನ್ನಾಗಿ ಕುದೀತಾ ಇದೆ, ನೋಡ್ಬೋದು. ಇಲ್ಲಿ ಚಿಕನ್ನ ಬೇಯೋ ಮಟನ ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ
ನೋಡಿ ಎಣ್ಣೆ ಕೂಡ ಬಿಟ್ಕೊಂಡಿದೆ. ಚೆನ್ನಾಗಿ ಗ್ರೇವಿ ರೆಡಿ ಆಗಿದೆ. ಇವಾಗ ನೋಡಿ ನಾವು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ.